ಶ್ರೀ ಗುರುದೇವ್ ವೀಕ್ಷಕರೇ, ಸಾಲದ ಸುಳಿಯಿಂದ ಸಂಪೂರ್ಣ ಮುಕ್ತಿ ಪಡೆಯಲು ಡಿಸೆಂಬರ್ 4 ಮಾರ್ಗಶಿರ ಹುಣ್ಣಿಮೆ ದಿನ ನೀವು ಏನು ಮಾಡಬೇಕು, ಜೊತೆಗೆ ಸಂಪತ್ತು ಮತ್ತು ಸಮೃದ್ಧಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಲು ಅನುಸರಿಸಬೇಕಾದ 3 ರಹಸ್ಯವಾದ ವಿಷಯ ಯಾವುದು, ಇದರ ಬಗ್ಗೆ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಈ ದಿನದಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಎಲ್ಲ ಆರ್ಥಿಕ ತೊಂದರೆಗಳು ನಿವಾರಣೆಯಾಗುತ್ತವೆ. ಮನೆಯಲ್ಲಿ ಸಂಪತ್ತು ನೆಲೆಸಲು ಮತ್ತು ಸಾಲದ ಸಮಸ್ಯೆಯಿಂದ ಹೊರಬರಲು ಇಂದು ರಾತ್ರಿ ನೀವು ತಪ್ಪದೇ ಮಾಡಬೇಕಾದ 3 ರಹಸ್ಯ ತಂತ್ರಗಳು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ, ಇಂದು ರಾತ್ರಿ ಚಂದ್ರೋದಯವಾದ ನಂತರ ಶುದ್ಧವಾದ ತುಳಸಿ ಕಟ್ಟೆಯ ಬಳಿ ತುಪ್ಪದ ದೀಪವನ್ನು ಹಚ್ಚಿ ನೀವು ಲಕ್ಷ್ಮೀ ದೇವಿಯನ್ನು ಧ್ಯಾನಿಸಿ ತುಳಸಿಗೆ ಹಾಲು ಅಥವಾ ಸಕ್ಕರೆ ಬೆರೆಸಿದ ಪಾಯಸವನ್ನು ಅರ್ಪಿಸಿ. ಈ ಪರಿಹಾರವನ್ನು ಮಾಡುವುದರಿಂದ ಮನೆಯಲ್ಲಿ ಹಣದ ಹರಿವು ಹೆಚ್ಚುತ್ತದೆ ಮತ್ತು ದಾರಿದ್ರ್ಯ ದೂರವಾಗುತ್ತದೆ. ಇನ್ನು ಎರಡನೇ ಪರಿಹಾರ ಏನೆಂದರೆ, ಈ ದಿನ ಚಂದ್ರನನ್ನು ನೋಡಿ ನಿಮ್ಮ ಸಾಲದ ಸಮಸ್ಯೆ ನಿವಾರಣೆಯಾಗಲಿ ಎಂದು ದೃಢ ಸಂಕಲ್ಪ ಮಾಡಿ ಶುದ್ಧವಾದ ನೀರಿಗೆ ಹಾಲು ಅಥವಾ ಅಕ್ಕಿ ಬೆರೆಸಿ ನೀವು ಆ ನೀರನ್ನು ಚಂದ್ರನಿಗೆ ಅರ್ಪಿಸಿ. ನಂತರ ಓಂ ಚಂದ್ರಾಯ ನಮಃ ಈ ಮಂತ್ರವನ್ನು ಜಪ ಮಾಡಿ. ಈ ಪರಿಹಾರಗಳಿಂದ ಮನಸ್ಸಿಗೆ ಶಾಂತಿ ಮತ್ತು ಸಾಲ ತೀರಿಸುವ ದಾರಿ ಸಿಗುತ್ತದೆ. ಇನ್ನು ಮೂರನೇ ಪರಿಹಾರ ಏನೆಂದರೆ, ನೀವು ಸಂಜೆ ಅಥವಾ ರಾತ್ರಿ ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನು ಕೇಳಿ ಅಥವಾ ಮನೆಯಲ್ಲಿ ಪೂಜೆ ಮಾಡಿ. ಪೂಜೆಯ ನಂತರ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ನಿಮ್ಮ ಕೈಲಾದಷ್ಟು ಅಕ್ಕಿ, ಹಾಲು ಅಥವಾ ಬಿಳಿ ಬಣ್ಣದ ವಸ್ತ್ರಗಳನ್ನು ದಾನ ಮಾಡಿ. ಈ ದಿನ ದಾನ ಮಾಡುವುದರಿಂದ ಸಾಲ ಬೇಗ ತೀರುತ್ತದೆ ಮತ್ತು ಪುಣ್ಯ ಪ್ರಾಪ್ತಿಯಾಗುತ್ತದೆ. ಇನ್ನು ವೀಕ್ಷಕರೇ, ಈ 3 ಪರಿಹಾರದಲ್ಲಿ ನಿಮಗೆ ಯಾವುದು ಸಾಧ್ಯವಾಗುತ್ತದೆ ಆ ಪರಿಹಾರಗಳನ್ನು ಇಂದಿನ ದಿನ ಶ್ರದ್ಧಾ ಭಕ್ತಿಯಿಂದ ಅನುಸರಿಸಿ. ನಿಮ್ಮ ಆರ್ಥಿಕ ಸಂಕಷ್ಟಗಳು ನಿವಾರಣೆಯಾಗಿ ಮನೆಯಲ್ಲಿ ಸಂಪತ್ತು ನೆಲೆಸುತ್ತದೆ. ಇನ್ನು ವೀಕ್ಷಕರೇ, ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.